ನಮಸ್ಕಾರ. ಇವತ್ತು ನಾವೊಂದು ಬಹಳ ಮುಖ್ಯವಾದ ಮತ್ತು ಅಷ್ಟೇ ಪ್ರಸ್ತುತವಾದ ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಕೃಷಿ ಅಂತ ಬಂದಾಗ ನಾವು ಇತ್ತೀಚೆಗೆ ಹೆಚ್ಚಾಗಿ ಕೇಳುವ ಪದ ರಾಸಾಯನಿಕ ಮುಕ್ತ ಅಥವಾ ವಿಷಮುಕ್ತ ಕೃಷಿ. ಹೌದು, ರಾಸಾಯನಿಕಗಳಿಂದ ತುಂಬಿರುವ ಬೇಸಾಯದಿಂದ ದೂರ ಸರಿದು ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ಕಡೆಗೆ ನಮ್ಮ ಒಲವು ಹೇಗಿರಬೇಕು ಮತ್ತೆ ಯಾಕಿರಬೇಕು ಅನ್ನೋದನ್ನ ಮೂಲ ಮಾಹಿತಿಯ ಆಧಾರದ ಮೇಲೆ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ನಿಮಗೆಲ್ಲ ಈ ಹಳೆ ಗಾದೆ ಮಾತು ಗೊತ್ತಿರ್ಬೋದಲ್ವಾ? ಉತ್ತಮ ಖೇತಿ ಮಧ್ಯಮ ಬಾನ್ ಖರೆ ಚಾಕ್ರಿ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ಕೃಷಿಯನ್ನ ಅತ್ಯುತ್ತಮ ವೃತ್ತಿ ಅಂತ ಪರಿಗಣಿಸಲಾಗ್ತಿತ್ತು. ವ್ಯಾಪಾರ ಮಧ್ಯಮ ಮತ್ತು ನೌಕರಿ ಅಥವಾ ಬೇರೆಯವರ ಕೈಕೆಳಗೆ ಕೆಲಸ ಮಾಡೋದು ಅತ್ಯಂತ ಕನಿಷ್ಠ ದರ್ಜೆಯಿದ್ದು ಅಂತ ನಂಬಲಾಗಿತ್ತು. ನಮ್ಮಲ್ಲಿ ಕೃಷಿಗೆ ಅಷ್ಟು ದೊಡ್ಡ ಗೌರವವಿತ್ತು ಅನ್ನೋದನ್ನ ಇದು ತುಂಬಾನೇ ಅದ್ಭುತವಾಗಿ ವಿವರಿಸುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. ಒಂದು ಕಾಲದಲ್ಲಿ ಅತ್ಯಂತ ಸ್ವತಂತ್ರ ಮತ್ತು ಸಮೃದ್ಧ ವೃತ್ತಿಯಾಗಿದ್ದ ಕೃಷಿ ಇವತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ಕೃಷಿಕರನ್ನ ಹತಾಶೆಗೆ ದೂಡಿದೆ. ಇದಕ್ಕೆ ಪ್ರಮುಖ ಕಾರಣ ಏನ್ಗೊತ್ತಾ? ದಿನೇ ದಿನೇ ಆಕಾಶಕ್ಕೇರುತ್ತಿರುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬೆಲೆ. ಈ ಬದಲಾದ ಪರಿಸ್ಥಿತಿಯೇ ಇವತ್ತಿನ ದುರಂತಕ್ಕೆ ಕಾರಣ ಅಂತ ಮೂಲ ಮಾಹಿತಿ ಸ್ಪಷ್ಟವಾಗಿ ತಿಳಿಸುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನು ನೋಡ್ತೀವಿ ಅಂದ್ರೆ, ಮೊದಲಿಗೆ ರಾಸಾಯನಿಕ ಕೃಷಿಯ ಬಿಕ್ಕಟ್ಟು, ನಂತರ ಸಾವಯವ ಪರ್ಯಾಯದ ಬಗ್ಗೆ, ಆಮೇಲೆ ನೈಸರ್ಗಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ನಾವೇ ಹೇಗೆ ತಯಾರಿಸಬಹುದು ಅನ್ನೋದು, ಮತ್ತು ಕೊನೆಯದಾಗಿ ಸಾವಯವ ಕೃಷಿಯ ಲಾಭಗಳು. ಮೊದಲನೇ ವಿಭಾಗ, ರಾಸಾಯನಿಕ ಕೃಷಿಯ ಬಿಕ್ಕಟ್ಟು. ಈ ಸಂಖ್ಯೆಯನ್ನ ಸ್ವಲ್ಪ ಗಮನಿಸಿ. 56,000. ಇದು ಸುಮ್ಮನೆ ಒಂದು ನಂಬರ್ ಅನ್ಕೋಬೇಡಿ. ದುಬಾರಿ ಬೀಜಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಖರೀದಿಸಿ ಆ ಸಾಲ ತೀರಿಸಲಾಗದೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಿರುವ ರೈತರ ಸಂಖ್ಯೆ ಇದು. ಮೂಲ ವರದಿಗಳು ಈ ಆಘಾತಕಾರಿ ಅಂಕಿಅಂಶವನ್ನ ನಮ್ಮ ಮುಂದಿಡುತ್ತಿವೆ. ಇದು ನಿಜಕ್ಕೂ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾದ ಸಮಯ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ನಾವು ಬೆಳೆಗಳಿಗೆ ಸಿಂಪಡಿಸುವ ಕೀಟನಾಶಕಗಳಲ್ಲಿ ಕೇವಲ 2% ಮಾತ್ರ ಗುರಿಯಾದ ಕೀಟಗಳನ್ನು ಕೊಲ್ಲುತ್ತೆ. ಹೌದು, ಕೇವಲ 2%. ಉಳಿದ ಬರೋಬ್ಬರಿ 98% ವಿಷ ನೇರವಾಗಿ ನಮ್ಮ ಮಣ್ಣು, ನೀರು ಮತ್ತು ಪರಿಸರವನ್ನ ಸೇರಿ ಅಂತಿಮವಾಗಿ ನಮ್ಮ ಆಹಾರದ ಮೂಲಕ ನಮ್ಮ ದೇಹವನ್ನೇ ಸೇರ್ತಾ ಇದೆ. ಇದು ಎಷ್ಟೊಂದು ಕಳವಳಕಾರಿ ಅಲ್ವಾ? ಇದರ ಭೀಕರತೆಗೆ ಒಂದು ಕಣ್ಣೆದುರಿನ ಉದಾಹರಣೆ ಅಂದ್ರೆ ಕೇರಳದ ಕಾಸರಗೋಡು ಜಿಲ್ಲೆಯ ಪಡ್ರೆಗಾಮ. ಅಲ್ಲಿ ಸತತ 20 ವರ್ಷಗಳ ಕಾಲ ಗೋಡಂಬಿ ತೋಟಗಳಿಗೆ ಎಂಡೋಸಲ್ಫಾನ್ ಅನ್ನೋ ಕೀಟನಾಶಕವನ್ನ ಸಿಂಪಡಿಸಲಾಯಿತು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಆ ಪ್ರದೇಶದಲ್ಲಿ ಹುಟ್ಟುವ ಮಕ್ಕಳಲ್ಲಿ ಗಂಭೀರವಾದ ನರದೌರ್ಬಲ್ಯಗಳು ಹಾಗೂ ಹುಟ್ಟು ದೋಷಗಳು ಕಂಡುಬಂದುವು. ಇಂತಹ ಘಟನೆಗಳೇ ನಾವು ಆದಷ್ಟು ಬೇಗ ನೈಸರ್ಗಿಕ ಕೃಷಿಯ ಕಡೆಗೆ ಹೊರಳಬೇಕು ಅನ್ನೋದನ್ನ ಕೂಗಿ ಹೇರ್ತಿವೆ. ಎರಡನೇ ವಿಭಾಗ, ಸಾವಯವ ಕೃಷಿಯ ಪರ್ಯಾಯ. ಹಾಗಾದ್ರೆ ಈ ಆರ್ಥಿಕ ಮತ್ತು ಆರೋಗ್ಯ ಬಿಕ್ಕಟ್ಟಿಗೆ ಪರಿಹಾರವೇನು? ಅದೇ ವಿಷಮುಕ್ತ ಕೃಷಿ. ಅಂದ್ರೆ ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿ ನಮ್ಮ ಸ್ಥಳೀಯ ಮತ್ತು ನೈಸರ್ಗಿಕ ವಸ್ತುಗಳಾದ ಹಸುವಿನ ಸಗಣಿ ಮತ್ತು ಗಂಜಲವನ್ನೇ ಬಳಸಿ ಮಣ್ಣಿನ ಫಲವತ್ತತೆಯನ್ನ ಮರುಸ್ಥಾಪಿಸುವ ವಿಧಾನ. ಮೂಲ ಮಾಹಿತಿ ಹೇಳುವ ಪ್ರಕಾರ ಸತತ 3 ವರ್ಷಗಳ ಕಾಲ ಈ ಪದ್ಧತಿಯನ್ನ ಚಾಚೂ ತಪ್ಪದೆ ಅನುಸರಿಸಿದ್ರೆ ಎಂತಹ ವಿಷಪೂರಿತ ಮಣ್ಣು ಕೂಡ ಸಂಪೂರ್ಣವಾಗಿ ಶುದ್ಧವಾಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಗಮನಿಸಬೇಕು. ಒಂದು ಗಿಡದ ಬೆಳವಣಿಗೆಗೆ 95% ಪೋಷಕಾಂಶಗಳು ಬರೋದು ಸೂರ್ಯನ ಬೆಳಕು, ಗಾಳಿ ಮತ್ತು ನೀರಿನಿಂದ. ಕೇವಲ 5% ಮಾತ್ರ ಮಣ್ಣಿನಿಂದ ಸಿಗೋದು. ಹೀಗಿರುವಾಗ ಆ 5%ಗಾಗಿ ಮಣ್ಣಿಗೆ ದುಬಾರಿ ರಾಸಾಯನಿಕಗಳನ್ನು ಸುರಿಯುವ ಅಗತ್ಯವಾದರೂ ಏನಿದೆ ಅನ್ನೋದು ಈ ವಾದದ ಪ್ರಮುಖ ಅಂಶ. ಮೂರನೇ ವಿಭಾಗ, ನೈಸರ್ಗಿಕ ಗೊಬ್ಬರಗಳ ತಯಾರಿಕೆ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಯೂರಿಯಾ, DAP ಅಂತ ದುಡ್ಡು ಸುರಿಯೋ ಬದಲು ನಮ್ಮದೇ ಆದ ನೈಸರ್ಗಿಕ ಗೊಬ್ಬರವನ್ನ ಹೇಗೆ ತಯಾರಿಸಬಹುದು? 1 ಎಕರೆ ಜಮೀನಿಗೆ ಬೇಕಾಗುವ ಸರಳವಾದ ಪಟ್ಟಿ ಇಲ್ಲಿದೆ ನೋಡಿ. 15 ಕೆಜಿ ಸಗಣಿ, 15 ಲೀಟರ್ ಗಂಜಲ, 1 ಕೆಜಿ ಬೆಲ್ಲ, 1 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಯಾವುದಾದರೂ ಹಳೆಯ ಮರದ ಕೆಳಗಿನ 1 ಕೆಜಿ ಮಣ್ಣು. ಇವೆಲ್ಲವೂ ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗುವಂತಹ ವಸ್ತುಗಳೇ ಅಲ್ವಾ? ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಈ ಎಲ್ಲವನ್ನು ಒಂದು ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಹಾಕಿ 15 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ತಿರುಗಿಸಬೇಕು. ಆಮೇಲೆ ಅದಕ್ಕೆ 150-200 ಲೀಟರ್ ನೀರು ಬೆರೆಸಿ ಪ್ರತಿ 21 ದಿನಗಳಿಗೊಮ್ಮೆ ಬೆಳೆಗಳಿಗೆ ಸಿಂಪಡಿಸ್ಬೋದು ಅಥವಾ ನೀರಾವರಿ ನೀರಿನ ಜೊತೆನೇ ಹರಿಸ್ಬೋದು. ನಮ್ಮ ಜಮೀನಿನಲ್ಲೇ ಇಂತಹ ಶಕ್ತಿಶಾಲಿ ಗೊಬ್ಬರ ರೆಡಿ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ನೋಡಿ. 4ನೇ ವಿಭಾಗ, ನೈಸರ್ಗಿಕ ಕೀಟನಾಶಕಗಳ ತಯಾರಿಕೆ. ಗೊಬ್ಬರದ ವಿಚಾರ ಆಯ್ತು.
ಈಗ ಬಹುರಾಷ್ಟ್ರೀಯ ಕಂಪನಿಗಳ ದುಬಾರಿ ಕೀಟನಾಶಕಗಳಿಗೆ ಪರ್ಯಾಯವಾಗಿ ನಾವೇ ಹೇಗೆ ಕೀಟನಾಶಕ ಮಾಡ್ಬೋದು ಅಂತ ನೋಡೋಣ. ಇದಕ್ಕೆ 20 ಲೀಟರ್ ಗಂಜಲ ಬೇಕು. ಅದರ ಜೊತೆಗೆ ತಲಾ 2.5 ಕೆಜಿಯಷ್ಟು ಬೇವಿನೆಲೆ, ದತ್ತೂರಿ ಎಲೆ, ಎಕ್ಕೆ ಎಲೆ, ಬಿಲ್ವಪತ್ರೆ ಹಾಗೂ ಸೀತಾಫಲ ಅಥವಾ ಆಲೂಗಡ್ಡೆ ಎಲೆಗಳ ಪೇಸ್ಟ್ ಮತ್ತು ಸ್ವಲ್ಪ ಅಂದರೆ 500ರಿಂದ 750 ಗ್ರಾಂನಷ್ಟು ತಂಬಾಕು ಪುಡಿ ಬೇಕಾಗುತ್ತೆ. ಕೀಟಗಳನ್ನು ನೈಸರ್ಗಿಕವಾಗಿಯೇ ಓಡಿಸುವ ಗುಣ ಈ ಎಲೆಗಳಲ್ಲಿರೋದ್ರಿಂದ ಇವುಗಳನ್ನೇ ಆಯ್ಕೆ ಮಾಡಲಾಗಿದೆ. ಈಗ ತಯಾರಿಸುವ ವಿಧಾನ ನೋಡಿ. ಈ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಕುದಿಸಬೇಕು. ತಣ್ಣಗಾದ ಮೇಲೆ ಬಾಟಲ್ಗಳಲ್ಲಿ ತುಂಬಿಟ್ಕೊಂಡ್ರೆ ಮುಗೀತು. ಇದರ ಅತಿ ದೊಡ್ಡ ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ. ನೀವು ಯಾವಾಗ ಬೇಕಾದರೂ ಬಳಸಬಹುದು. ಸಿಂಪಡಿಸುವಾಗ 1 ಪಾಲು ಕೀಟನಾಶಕಕ್ಕೆ 20 ಪಾಲು ನೀರು ಬೆರೆಸಬೇಕು. ಕೇವಲ 48ರಿಂದ 72 ಗಂಟೆಗಳ ಒಳಗೆ ಇದು ಬೆಳೆಗಳ ಮೇಲಿರುವ ಕೀಟಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೆ ಅಂತ ವರದಿ ಹೇಳುತ್ತೆ. ಖಂಡಿತ ಟ್ರೈ ಮಾಡ್ಬೋದು ಅಲ್ವಾ? ಕೀಟನಾಶಕದ ಜೊತೆಗೆ ಇಲ್ಲೊಂದು ಒಳ್ಳೆ ಟಿಪ್ ಕೂಡ ಇದೆ. ನಾವು ಬೀಜ ಬಿತ್ತುವ ಮುಂಚೆನೇ ಆ ಬೀಜಗಳನ್ನು ಸಗಣಿ, ಗಂಜಲ ಮತ್ತು ಸುಣ್ಣದ ಮಿಶ್ರಣದಲ್ಲಿ ನೆನೆಸಿಟ್ರೆ ಬೀಜಗಳು ಬೇಗನೆ ಮೊಳಕೆ ಹೊಡಿತವೆ. ಅಷ್ಟೇ ಅಲ್ಲ, ನೈಸರ್ಗಿಕವಾಗಿಯೇ ಕೀಟಗಳನ್ನು ತಡೆಕೊಳ್ಳುವ ಶಕ್ತಿ ಕೂಡ ಅವುಗಳಿಗೆ ಬರುತ್ತೆ. ಆಮೇಲೆ ರಾಸಾಯನಿಕ ಲೇಪನದ ಅಗತ್ಯವೇ ಬರೋದಿಲ್ಲ. 5ನೇ ಹಾಗೂ ಕೊನೆಯ ವಿಭಾಗ ಸಾವಯವ ಕೃಷಿಯ ಲಾಭಗಳು. ಇದುವರೆಗೂ ನಾವು ಪ್ರಾಕ್ಟಿಕಲ್ ವಿಧಾನಗಳನ್ನು ನೋಡಿದ್ವಿ. ಈಗ ಇದರ ಲಾಭಗಳ ಬಗ್ಗೆ ಸ್ವಲ್ಪ ಗಮನಹರಿಸೋಣ. ಬರೀ ಒಂದೇ ಬೆಳೆಯನ್ನ ಬೆಳೆಯೋದ್ರಿಂದ ಅಂದ್ರೆ ಮೊನೊಕಲ್ಚರಿಂದ ಮಣ್ಣಿನ ಸತ್ವ ಕಡಿಮೆಯಾಗಿ ಪದೇ ಪದೇ ರಾಸಾಯನಿಕಗಳನ್ನು ಹಾಕ್ಬೇಕಾಗತ್ತೆ. ಆದರೆ ಹತ್ತಿಯ ಜೊತೆಗೆ ತೊಗರಿಯಂತಹ ಪೂರಕ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ನೈಸರ್ಗಿಕವಾಗಿ ಬ್ಯಾಲೆನ್ಸ್ ಆಗುತ್ತೆ, ಜೊತೆಗೆ ಇಳುವರಿಯೂ ಹೆಚ್ಚಾಗುತ್ತೆ. ಇನ್ನೊಂದು ಅತಿದೊಡ್ಡ ಲಾಭ ಅಂದ್ರೆ ನೀರಿನ ಉಳಿತಾಯ. ರಾಸಾಯನಿಕ ಕೃಷಿಗೆ ಹೋಲಿಸಿದ್ರೆ ನೈಸರ್ಗಿಕ ಕೃಷಿಯಲ್ಲಿ ಮಣ್ಣು ತೇವಾಂಶವನ್ನ ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ನೀರಾವರಿಗಾಗಿ ಬೇಕಾಗುವ ನೀರಿನ ಪ್ರಮಾಣ ಭಾರೀ ಮಟ್ಟದಲ್ಲಿ ಅಂದ್ರೆ 50ರಿಂದ 60ರಷ್ಟು ಕಡಿಮೆ ಆಗುತ್ತೆ. ನೀರಿನ ಕೊರತೆ ಇರೋ ನಮ್ಮಂಥ ಎಷ್ಟೋ ಪ್ರದೇಶಗಳಿಗೆ ಇದು ನಿಜಕ್ಕೂ ಒಂದು ವರದಾನ. ಇದೆಲ್ಲದರ ಜೊತೆಗೆ ಆರ್ಥಿಕವಾಗಿ ರೈತರಿಗೆ ಎಷ್ಟು ಲಾಭ ಅಂತ ನೋಡಿದ್ರೆ, ನೈಸರ್ಗಿಕ ಕೃಷಿಯಿಂದ ನಮ್ಮ ಕೃಷಿ ವೆಚ್ಚ ಬರೋಬ್ಬರಿ 90ರಷ್ಟು ಉಳಿಯುತ್ತೆ. ಅಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ಈ ವಿಷಮುಕ್ತ ಸಾವಯವ ಉತ್ಪನ್ನಗಳಿಗೆ ಭಾರೀ ಡಿಮ್ಯಾಂಡ್ ಇದೆ, ಜೊತೆಗೆ ಒಳ್ಳೆ ಬೆಲೆಯೂ ಸಿಗುತ್ತೆ. ಇದರಿಂದ ಆ ಸಾಲದ ಹೊರೆ ಇಳಿದು ರೈತರ ಬದುಕು ಮತ್ತೆ ಸಮೃದ್ಧಿಯತ್ತ ಸಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಪ್ರಶ್ನೆ: ಸುಸ್ಥಿರ ಮತ್ತು ವಿಷಮುಕ್ತ ಕೃಷಿ ವಿಧಾನಗಳು ಇಷ್ಟೊಂದು ಸುಲಭವಾಗಿ ನಮ್ಮ ಕೈಗೆಟುಕುವಂತಿರುವಾಗ, ಕೇವಲ ತಾತ್ಕಾಲಿಕ ಅನುಕೂಲಕ್ಕಾಗಿ ರಾಸಾಯನಿಕ ಕೃಷಿಗೆ ಅಂಟುಕೊಂಡು ನಮ್ಮ ಮುಂದಿನ ಪೀಳಿಗೆ ಆರೋಗ್ಯ ಹಾಗೂ ನಮ್ಮ ಬೆನ್ನೆಲುಬಾದ ರೈತರ ಜೀವವನ್ನ ಬಲಿಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಖಂಡಿತ ಯೋಚನೆ ಮಾಡಿ. ಈ ಮಾಹಿತಿಯು ನಿಮಗೆ ಹೊಸದನ್ನ ಕಲಿಯಲು ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಈ ವಿವರಣೆಯಲ್ಲಿ ನಮ್ಮ ಜೊತೆಗಿದ್ದಕ್ಕೆ ತುಂಬ ಧನ್ಯವಾದಗಳು.